ಶುದ್ಧ ಕನ್ನಡಿಗ ನಾನಿಲ್ಲಿ ಮಾತಾಡೋ ಭಾಷೆ ಕನ್ನಡ ಹೆಸರಿಡಲಿ ನಮಸ್ಕಾರ ಗುರುವರೇ, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಹೋಗ್ತಾ ಇದ್ದೀನಿ ಏಕಾದಶಿಗೆ. ಭಾಳ ದಿವಸ ಆಗಿತ್ತು ವೀಡಿಯೋಗಳ್ನ ಅಪ್ಲೋಡ್ ಮಾಡಿ. ಯಾಕೆ ಅಂತ ಅಂದರೆ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಏಕಾದಶಿಗೆ ಎಲ್ಲಿಗೆ ಹೋಗಿದ್ದೀನಿ ಅಂತಂದರೆ ತುರುವೇಕೆರೆ ತಾಲೂಕಲ್ಲಿರುವ ಸಂಪಿಗೆಗೆ ನಾನು ಏಕಾದಶಿಗೆ ಹೋಗಿದ್ದೀನಿ. ಅಂದರೆ ನಾನು ಸುಮಾರು ವರ್ಷಗಳಿಂದ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಯಾಕೆ ಅಂತಂದರೆ ನನಗೊಂಥರ ಏನೋ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು ಈ ದೇವಸ್ಥಾನಕ್ಕೆ ಬಂದರೆ. ನಾನು ತಿರುಪ್ತಿಗೆ ಹೋಗ್ತೀನಿ ಹೆಂಗೋ ಗೊತ್ತಿಲ್ಲ, ತಿರುಪ್ತಿಗೆ ಹೋಗಿರೋದೇ ಫಸ್ಟ್ ಟೈಮು. ಆದರೂ ನಾನು ಈ ದೇವಸ್ಥಾನಕ್ಕೆ ಮಾತ್ರ ಶ್ರೀನಿವಾಸ ದೇವಸ್ಥಾನಕ್ಕೆ ಮಾತ್ರ ಪಕ್ಕ ಬರ್ತೀನಿ. ಯಾವಾಗಲೂ ವರ್ಷ ಜಾತ್ರೆಯಲ್ಲಿ, ಅಂದರೆ ಜಾತ್ರೆ ಅನ್ನೋದಕ್ಕಿಂತ ಇದು ಕಲ್ಯಾಣೋತ್ಸವ ಮತ್ತು ಎಲ್ಲನೂ ಮಾಡ್ತಾರಲ್ಲಿ. ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ನಾನು ನೋಡಿದ ಪ್ರಕಾರ ತುಂಬ ಚೆನ್ನಾಗಿದೆ. ನೋಡಿ, ಸ್ವಾಮಿಯವ್ರ ದರ್ಶನ ಆಯಿತು ಸ್ವಲ್ಪ ಚೆನ್ನಾಗೇ. ಸ್ವಾಮಿಯವರು ಈ ಥರನೇ ಇರೋದು. ಸ್ವಾಮಿಯವರ ಗರ್ಭಗುಡಿ ದರ್ಶನ ಆಗ್ತಿದ್ದಂಗೆ ನೆಕ್ಸ್ಟ್ ಬಂದಿದ್ದೆ ನಾವು 7 ಬಾಗಿಲಿರುವಂತಹ ಸುಂದರವಾದ ಜಾಗ ಅಂತಲೇ ಹೇಳ್ಬೋದು. ಇದು 7 ಬಾಗಿಲುಗಳನ್ನು ನಾವು ದಾಟಿ ಮುಂದಕ್ಕೆ ಹೋದರೆ ಸ್ವಾಮಿಯವರ ದರ್ಶನ ಮಾಡ್ಬೋದು. ಆ ದರ್ಶನ ಮಾಡುವ ಸನ್ನಿವೇಶನೇ ತುಂಬ ನಿಗೂಢ ಮತ್ತು ವಿಸ್ಮಯ. ಎಷ್ಟು ಕಣ್ಣಿಗೆ ತೃಪ್ತಿ ಅಂತಂದರೆ ಆ ತೃಪ್ತಿ ಸ್ವಾಮಿಯವ್ರನ್ನ ನೋಡಿದಾಗಲೇ ನಮಗೆ ಅನಿಸೋದು. ಆಮೇಲೆ ಸ್ವಾಮಿಯವರ ಕೆಳಭಾಗದಿಂದ ನಾವು ಹೋಗಬೇಕು. ಏನಂತ ಅಂದರೆ ಅವ್ರ ಸ್ವಾಮಿಯವರ ದರ್ಶನ ಮತ್ತು ನಮಗೆ ಆಶೀರ್ವಾದ, ಸ್ವಾಮಿಯವರ ಆಶೀರ್ವಾದ ಪಡ್ಕೊಂಡು ನಾವು ಮುಂದೆ ಹೋಗಲಿ ಅಂತ ಅಂದ್ಬಿಟ್ಟು ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸುಂದರವಾದ ಅಲಂಕಾರಗೊಂಡಿರುವ ನಮ್ಮ ಸ್ವಾಮಿ ಪರಮಾತ್ಮ. ಈ ಪ್ರತಿಮೆನ ಈ ವರ್ಷ ಮಾಡಿರೋದು, ಹೋದ ವರ್ಷ ಇರಲಿಲ್ಲ ನಾನು ಬಂದಾಗ. ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಸಿಚುವೇಶನ್ ನೋಡಿ ಎಂತ ಸೂಪರ್ ಆಗಿದೆ. ಯಾರ ಮಕ್ಕಳಪ್ಪ ನೀವೆಲ್ಲ? ಎಲ್ಲರೂ ನಾವು ಹಿರಿಯರೇ. शाबाश बेटा. ನುಸ್ತು ಎಲ್ಲಿ ಜಾಗ ಇಲ್ಲ ನೋಡು. ನಮಗೆ ಗೊತ್ತಿಲ್ದಂಗೆ ಅಭ್ಯಾಸ ಬಿಡ್ಬಿಟ್ಟು ಅಣ್ಣ ನನ್ನ ಕೈಲಾಯ್ತಾ ಇಲ್ಲ ಅಷ್ಟೇ.